ಲಾರ್ಡ್. ಯೇಸು ಕ್ರಿಸ್ತನ ಅತ್ಯುನ್ನತವಾದಂಥ ಜೀವವುಳ್ಳ ನಾಮದಲ್ಲಿ ನೀವೆಲ್ಲರಿಗೂ ನಮ್ಮ ಜೀಸಸ್ ಲವ್ಸ್ ಪ್ರೇಯರ್ ಮಿನಿಸ್ಟ್ರೀಸ್ ಮೂಲಕ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ಹೇಗಿದ್ದೀರಿ? ಎಲ್ಲರೂ ಕ್ಷೇಮವಾಗಿದ್ದೀರಿ ಎಂಬುದಾಗಿ ನಂಬಿ ನನ್ನ ಕರ್ತನಿಗೆ ಕೃತಜ್ಞತಾಸ್ತುತಿಯನ್ನ ಸಲ್ಲಿಸುವವಳಾಗಿದ್ದೇನೆ. ದೇವರು ಒದಗಿಸಿಕೊಟ್ಟಂತಹ ಈ ಮತ್ತೊಂದು ನೂತನ ದಿನಕ್ಕಾಗಿ ದೇವರಿಗೆ ಮಹಿಮೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಲ್ಲೆಲೂಯ. ನಾವು ಬದುಕಿದ್ದೇವೆ ಅಂದ್ರೆ ಕೇವಲ ಆತನ ದಯೆ, ಆತನ ಕೃಪೆ ಮಾತ್ರವೇ ಪ್ರಿಯರೇ. ಆಮೇಲೆ ಅದಕ್ಕಾಗಿ ದೇವರು ಈ ದಿನ ನಮಗಾಗಿ ಆತನು ದೇಶ ಇಟ್ಟಿದ್ದಾರೆ. ತನ್ನ ಸಂಕಲ್ಪದ ಮೇರೆಗೆ ಎಲ್ಲವೂ ಅನುಕೂಲವಾಗಬೇಕೆಂಬುದಾಗಿ ನಮ್ಮನ್ನ ಕರೆದಿದ್ದಾರೆ. ಆಮೇಲೆ ಜಗದುತ್ಪತ್ತಿಗೆ ಮುಂಚೆ ನಮ್ಮನ್ನ ಆರಿಸಿಕೊಂಡಂತ ದೇವರಾಗಿದ್ದಾರೆ. ಹಲ್ಲೆಲೂಯ. ನಾವೆಷ್ಟೋ ಶ್ರೇಷ್ಠರಾಗಿದ್ದೇವೆ. ಹಾಗೆ ದೇವರು ನಮ್ಮನ್ನ ಪ್ರೀತಿಸಿ ಈ ದಿನ ನಮಗಾಗಿ ಏರ್ಪಡಿಸಿಕೊಟ್ಟಂತ ವಾಗ್ದಾನ ವಾಕ್ಯವನ್ನ ನಾವು ಧ್ಯಾನಿಸೋಣ. ಪ್ರಲಾಪಗಳು 3ನೇ ಅಧ್ಯಾಯ 31ನೇ ವಚನ. ಕರ್ತನು ಸದಾ ಕಾಲಕ್ಕೂ ಬಿಟ್ಟು ಬಿಡುವವನಲ್ಲ. ಆಮೇನ್. ಹಲ್ಲೆಲೂಯ. ಎಸ್, ನನ್ನ ಕರ್ತನು ನಮ್ಮನ್ನ ಬಿಟ್ಟು ಬಿಡುವಂತ ದೇವರಲ್ಲವೇ ಅಲ್ಲ. ಈ ಲೋಕದ ಯಾತ್ರೆಯಲ್ಲಿ ನಾವು ನೋಡ್ತಾ ಇದ್ದೇವೆ, ನಿಮ್ಮ ಜೀವನದಲ್ಲಿ ಅನೇಕರಿಗೆ ಅನುಭವ ಆಗಿರ್ಬೋದು. ಅನೇಕರು ನಂಬಿಸಿ ನನ್ನ ಜೊತೆ ಯಾವಾಗ್ಲೂ ಸದಾ ಇರ್ತಾರೆ ಅಂತ ಅಂದುಕೊಂಡಂತವ್ರೆ ಸ್ವಲ್ಪ ಕಾಲಕ್ಕೆ ನಮಗೆ ದೂರವಾಗ್ಬಿಡ್ತಾರೆ. ಅನುಭವ ಆಗಿದೆಯಾ ಪ್ರಿಯರೇ? ಒಳ್ಳೆಯದೇ. ಆ ಕ್ಷಣಕ್ಕೆ ನಾವು ಬೇಸರ ಪಡ್ಬೋದು. ಆ ಕ್ಷಣಕ್ಕೆ ಇವರೇ ನನಗೆ ಮಾತು ಕೊಟ್ಟಿದ್ದು ಅಂತ ಅನ್ನಿಸ್ಬೋದು. ನಾವು ನೋಡುವಾಗ ತಂದೆ ತಾಯಿಗಳು ಮಕ್ಕಳನ್ನ ಬಿಟ್ಟು ಬಿಡುವಂಥದ್ದು ಎಷ್ಟೋ ಸಂದರ್ಭಗಳನ್ನ ನಾವು ನೋಡ್ತಾ ಇದ್ದೇವೆ. ಆಮೇಲೆ ತಂದೆ ತಾಯಿಗಳು ವೃದ್ಧಾಪ್ಯಕ್ಕೆ ಬಂದ ತಕ್ಷಣ ಮಕ್ಕಳು ತಂದೆ ತಾಯಿಗಳನ್ನ ಬಿಟ್ಟು ಬಿಡುವಂಥದ್ದು, ಇದು ಕೇಳಲಿಕ್ಕೂ ಅನುಭವಿಸ್ಲಿಕ್ಕೂ ಬಹಳ ಕಷ್ಟಕರವೇ ಆಗಿರಬಹುದು. ದೇವರ ವಾಕ್ಯವನ್ನ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಹೆತ್ತ ತಾಯೇ ನಿನ್ನನ್ನು ಮರೆತಾಳು, ನಾನು ಎಂದಿಗೂ ಮರೆಯುವುದಿಲ್ಲ, ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. ಎಷ್ಟು ದೊಡ್ಡ ದೇವರು ನನ್ನ ದೇವರು, ಎಷ್ಟು ಪ್ರೀತಿ ಸ್ವರೂಪನ ಅಂತ ದೇವರು ನನ್ನ ದೇವರು. ಆಮೇನ್. ಅಂತ ದೇವರನಾಗಿದೆ ನೀನು ನಾನು ನಾವೆಲ್ಲರೂ ನಂಬಿರುವಂಥದ್ದು. ಆಮೇನ್. ಅದಕ್ಕಾಗಿಯೇ ನಾವು ಧನ್ಯರಾಗಿದ್ದೇವೆ, ಅದಕ್ಕಾಗಿ ನಾವು ಶ್ರೇಷ್ಠರಾಗಿದ್ದೇವೆ. ಗಂಡ ಹೆಂಡತಿಯನ್ನ ಬಿಟ್ಟು ಬಿಡ್ತಾರೆ, ಹೆಂಡತಿ ಗಂಡನನ್ನ ಇಚ್ಛೆಗೆ ಹೆಚ್ಚಾಗಿ ಇದನ್ನೇ ನಾವು ನೋಡ್ತಾ ಇದ್ದೇವೆ. ಚಿಕ್ಕದೇ ವಿಚಾರ, ಚಿಕ್ಕದೇ ಅದನ್ನ ದೊಡ್ಡದಾಗಿ ಅವ್ರ ಮಾತು ಕೇಳ್ಕೊಂಡು ಇವ್ರ ಮಾತು ಕೇಳ್ಕೊಂಡು ಮಧ್ಯವರ್ತಿಗಳು ಸರಿ ಇಲ್ಲದೆ ಅದು ಮಧ್ಯವರ್ತಿಗಳನ್ನ ತಮ್ಮ ಜೀವನದಲ್ಲಿ ಬರ್ಮಾಡ್ಕೊಂಡು ದೇವರು ಮಧ್ಯವರ್ತಿ ಆಗಿರ್ಲಿಕ್ಕೆ ಇಡದಂತೆ ಅನೇಕರನ್ನ ಮಧ್ಯವರ್ತಿಗಳನ್ನಾಗಿಟ್ಟು ತಮ್ಮ ಜೀವನವನ್ನ ನಷ್ಟಪಡಿಸಿಕೊಳ್ತಾ ಇದ್ದಾರೆ. ಎಷ್ಟೋ ಜನ ಯವನಸ್ಥರು ತಮ್ಮ ಒಂದು ಸಹಭಾಗದಲ್ಲಿ. ಆಮೇನ್. ಆದ್ರೆ ಯಾರೇ ನಮ್ಮನ್ನ ಬಿಟ್ಟು ಹೋದ್ರು ನನ್ನ ದೇವರು ಸದಾ ಕಾಲಕ್ಕೂ ಈ ಉಸಿರು, ಈ ಪ್ರಾಣ ಇರೋವರೆಗೂ, ಹೋದ ಮೇಲೂ ಕೂಡ ಯಾವಾಗ್ಲೂ ನಿತ್ಯವೂ ಈ ಲೋಕದ ಯಾತ್ರೆಯಲ್ಲಿ ಈ ಪ್ರಾಣ ಬಿಡುವವರೆಗೂ ದೇವರು ನಮ್ಮೊಟ್ಟಿಗಿರ್ತಾರೆ. ಈ ಲೋಕದ ಯಾತ್ರೆಯಲ್ಲಿ ಪ್ರಾಣ ಬಿಟ್ಟ ಮೇಲೂ ಕೂಡ ದೇವರ ರಾಜ್ಯದಲ್ಲಿ ಯಾವಾಗ್ಲೂ ನಾವು ಆತನೊಟ್ಟಿಗೆ ಇರ್ಲಿಕ್ಕೆ ದೇವರು ಕೂತ. ಅದಕ್ಕೆ ದೇವರು ಹೇಳ್ತಿದ್ರೆ ಅವನು ಸದಾ ಕಾಲಕ್ಕೂ ನಮ್ಮನ್ನ ಬಿಟ್ಟು ಬಿಡುವಂತ ದೇವರಲ್ಲವೇ ಅಲ್ಲ. ಮನುಷ್ಯರು ನಂಬಿಸಿ ಮೋಸಪಡಿಸಿ ನಮ್ಮನ್ನ ಬಿಟ್ಟು ಬಿಡ್ಬೋದು, ನೋಯಿಸ್ಬೋದು, ಮಾತುಗಳಾಡದೆ ಬಿಟ್ಟು ಬಿಡ್ಬೋದು. ಆದ್ರೆ ನೀನು ನಾನು ನಂಬಿದಂಥ ದೇವರು ಎಂದಿಗೂ ನಮ್ಮನ್ನ ಕೈ ಬಿಡುವಂಥವ್ರಲ್ಲ. ನಿನಗೆ ಅನ್ನಿಸ್ಬೋದು, ಯಾಕೆಯೋ ಒಬ್ಬಂಟಿಗೆತನ, ನನಗೆ ಏಕಾಂಗಿ ಆಗಿದ್ದೀನಲ್ಲ, ಎಲ್ಲರೂ ಇದ್ರು ಯಾರು ಇಲ್ಲದ ಸ್ಥಿತಿ ನಾನು ಬದುಕ್ತಾ ಇದ್ದೀನಲ್ಲ, ನಾನು ಒಬ್ಬಳೇ ಕಷ್ಟಪಡ್ತಾ ಇದ್ದೀನಲ್ಲ, ಆ ಕಷ್ಟವೂ ಕೂಡ ಯಾರಿಗೂ ಅರ್ಥ ಆಗ್ತಾ ಇಲ್ವಲ್ಲ. ಏನ್ ನನ್ನ ಬದುಕು, ಇದೇನಾ ನನ್ನ ಜೀವನ ಅನ್ಸಿದ್ಯಾ ಪ್ರಿಯರೇ? ಬಾಧೆ ಪಡಬೇಡ್ರಿ, ಬೇಸರಗೊಳ್ಬೇಡ್ರಿ, ದುಃಖ ಪಡ್ಬೇಡ್ರಿ. ನಿಮಗಂತ ಒಬ್ಬರಿದ್ದಾರೆ. ನಿಮಗೊಂದು ಶುಭವಾರ್ತೆ, ನಿಮಗೊಂದು ಸಂತೋಷ ಸುದ್ದಿ. ಏನು ಗೊತ್ತಾ? ಈ ಲೋಕದಲ್ಲಿ ಯಾರೇ ನಮ್ಮನ್ನು ಕೈ ಬಿಟ್ಟರು ಕೂಡ, ಈ ಲೋಕವೇ ನಮಗೆ ವಿರುದ್ಧವಾಗಿ ನಿಂತರೂ ಕೂಡ, ಲೋಕವೇ ಕೈ ಬಿಟ್ಟರೂ ಕೂಡ ಯೇಸು ಕ್ರಿಸ್ತನು ನನ್ನ ಪರಲೋಕದ ತಂದೆ ಯಾವಾಗಲೂ ನಮ್ಮ ಸಂಗಡ ಯುಗದ ಸಮಾಪ್ತಿವರೆಗೂ ಇರುವಂತ ದೇವರಾಗಿದ್ದಾರೆ. ಆಮೇನ್. ಅದನ್ನು ಬಿಟ್ಟು ಬಿಡುವಂತ ದೇವರಲ್ಲ. ಅಂದುಕೊಳ್ತೇವೆ ದೇವರು ನನ್ನ ಬಿಟ್ಬಿಟ್ಟಿದ್ದಾರೇನೋ, ಅದಕ್ಕೆ ನನಗಿಂತ ಪರಿಸ್ಥಿತಿ, ಅದಕ್ಕೆ ನನಗಿಂತ ಕಷ್ಟ ಬರ್ತಾ ಇದೆ ಎಂಬುದಾಗಿ. ಇಲ್ಲ,
ನನ್ನ ದೇವರು ನಮ್ಮನ್ನ ಬಿಟ್ಟಿಲ್ಲ. ಅದೊಂದು ಅನುಭವ ನಮಗೆ ಇನ್ನು ದೇವರಿಗೆ ಹತ್ತಿರವಾಗಿ ಜೀವಿಸ್ಲಿಕ್ಕೆ. ಆಮೇಲೆ ಅದಕ್ಕಾಗಿ ದೇವರೊಟ್ಟಿಗೆ ಒಳ್ಳೆ ಸಹವಾಸವನ್ನು ನಾವು ಹೊಂದಿರ್ಬೇಕು. ಅನೇಕ ಸಂದರ್ಭಗಳು ದೇವರನ್ನ ಪಕ್ಕಕ್ಕಿಟ್ಟು ಬಿಡ್ತೇವೆ, ಮನುಷ್ಯರಿಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಕೊಡ್ತೇವೆ, ಮನುಷ್ಯರೊಟ್ಟಿಗೆ ಹೆಚ್ಚು ಸಮಯವನ್ನು ಕಳೀತೇವೆ, ಅವರೊಟ್ಟಿಗೆ ಮಾತನಾಡ್ತೇವೆ. ಅದೇ ಕೊನೆಯದಾಗಿ ಆ ಮನುಷ್ಯರೇ ನಮ್ಮನ್ನ ಕೈ ಬಿಟ್ಟು ಬಿಡ್ತಾರೆ. ಪಕ್ಕಕ್ಕಿಟ್ಟಂತ ದೇವರು ಆಗಲೇ ನಿಮಗೆ ನೆನಪಾಗತ್ತೆ. ಆದ್ರೆ ಆ ದೇವರು ನಮಗಾಗೆ ಎದುರು ನೋಡ್ತಿದ್ರು. ಮಗನು ನನ್ನ ಬಳಿ ಬರ್ತಾರೆ, ನನ್ನ ಒಟ್ಟಿಗೆ ಮಾತನಾಡ್ತಾ ಇರೋದೇ ಪ್ರತಿ ಕ್ಷಣವೂ ಎದುರು ನೋಡ್ತಾ ಇರ್ತಾರೆ ಅಂತ ಒಳ್ಳೆ ದೇವರನ್ನ ನೀನು ನಾನು ನಂಬಿದ್ದೇವೆ ಪ್ರಿಯರೇ. ನಾವೆಷ್ಟು ದೇವರನ್ನ ಆರಾಧಿಸ್ತಾ ಇದ್ದೇವೆ, ನಾವೆಷ್ಟು ದೇವರನ್ನ ಸ್ತುತಿಸ್ತಾ ಇದ್ದೇವೆ. ಒಂದು ಬಾರಿ ಆಲೋಚನೆ ಮಾಡೋಣ. ದೇವರು ನಮ್ಮನ್ನ ಕೈ ಬಿಡುವಂತ ದೇವರಲ್ಲ, ಯಾವಾಗಲೂ ಕೈ ಹಿಡಿದು ನಡೆಸುವಂತ ದೇವರು, ನನ್ನ ಹಸ್ತದಲ್ಲಿ ಚಿತ್ರಿಸಿಕೊಂಡಂತ ದೇವರು, ನನ್ನ ದೇವರು, ಸದಾ ಕಾಲ ನಮ್ಮನ್ನು ನೋಡುವಂತ ದೇವರು. ಅಂತ ದೇವರನ್ನ ನಾನು ನೀನು ಹೊಂದಿರುವಾಗ ನಾವೆಷ್ಟು ಧನ್ಯರು, ಶ್ರೇಷ್ಠರಾಗಿದ್ದೇವೆ. ಈ ದಿನ ನಿಮ್ಗೆ ಯಾವ ಪರಿಸ್ಥಿತಿಯಲ್ಲಿದ್ರು, ಯಾರು ನಿಮ್ಮನ್ನ ಕೈ ಬಿಟ್ಟು, ಒಂದು ಉದ್ಯೋಗ ನಿಮ್ಮನ್ನ ಕೈ ಬಿಟ್ಟು ಹೋಯ್ತು, ಒಂದು ಮನುಷ್ಯನು ನಿಮ್ಮನ್ನ ಕೈ ಬಿಟ್ಟು, ಪರಿಸ್ಥಿತಿಗಳು ಕೈ ಬಿಟ್ಟು ಮೀರಿ ಹೋದ್ವೇನೋ, ದೇವ್ರು ನಮ್ಮೊಟ್ಟಿಗಿರೋವರೆಗೂ, ದೇವ್ರು ನಮ್ಮೊಟ್ಟಿಗಿರೋವರೆಗೂ ಎಲ್ಲವೂ ಸಮಸ್ತವು ಪುನರಾರಂಭಿಸ್ಲಿಕ್ಕೆ ದೇವರು ಶಕ್ತನಾಗಿದ್ದಾನೆ. ಆಮೇಲೆ ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ವಾಗ್ದಾನ ಮೂಲಕ ಇವೆಲ್ಲ ಆಶೀರ್ವದಿಸಲ್ಪಡ್ತಾ ಇದ್ದೀರಿ. ಅದಕ್ಕಾಗಿ ದೇವಾದೇವರಿಗೆ ವಂದನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ಆಶೀರ್ವದಿಸಲ್ಪಡುವುದಾದ್ರೆ ಈ ಒಂದು ಸಂದೇಶವನ್ನ ಅನೇಕರಿಗೆ ಹಂಚಿ, ಅನೇಕರು ವ್ಯಥೆಯಲ್ಲಿರುವಂಥವ್ರು, ಒಬ್ಬಂಟಿಗದಲ್ಲಿರುವಂಥವ್ರು ದೇವರಿದ್ದಾರೆ ಎಂಬ ಸಂದೇಶ ನೀವು ಅವರಿಗೆ ಒದಗಿಸಿಕೊಡ್ರಿ. ದೇವರು ಮಹಿಮೆ ಹೊಂದಿಕೊಳ್ತಾರೆ. ನಿಮ್ಮ ಏನೇ ವಿಜ್ಞಾಪನೆಗಳಿದ್ರು ನಮಗೆ ಕಮೆಂಟ್ಗಳ ಮೂಲಕ ತಿಳಿಸ್ಕೊಡಿ. ನಿಮಗಾಗಿ ನಾವು ಪ್ರಾರ್ಥಿಸೋರಾಗಿದೆ. ಪ್ರಾರ್ಥನೆ. ಪರಿಶುದ್ಧನಾದ ದೇವರ ಮಹೋನ್ನತನೇ ಸ್ತೋತ್ರ. ಈ ವಾಗ್ದಾನ ಮೂಲಕ ನಮ್ಮೆಲ್ಲರನ್ನ ಆಶೀರ್ವದಿಸುತ್ತಿರುವುದಕ್ಕಾಗಿ ವಂದನೆ. ಸಮಸ್ತವನ್ನ ಕರಗಳಿಗೆ ಒಪ್ಪಿಸಿಕೊಡು. ಯೇಸು ಎಂಬ ಜೀವಗಳ ನಾಮದಲ್ಲಿ ಬೇಡಿದ್ದೆಲ್ಲವನ್ನು ಹೊಂದಿದ್ದೇವೆ ಪರಲೋಕದ ಪರಮ ತಂದೆಗೆ. ಆಮೇನ್. ಪ್ರೈಸ್ ದಿ ಲಾರ್ಡ್.